नमस्कार. डेली व्यू मराठी बुलेटिनमध्ये आपल्या सर्वांचे स्वागत. ಹತ್ತು ಸಲ ಹೇಳಿದ್ದೀನಿ. ನಾನು ಲೋಕಸಭಾ ನಿಲ್ಲೋದಿಲ್ಲ, MP ನಿಲ್ಲೋದಿಲ್ಲ, MLA ಆರಾಮಾಗಿ ಹೇಳಿದ್ದೀನಿ. ಒಟ್ಟು ನನ್ನ ಹೆಸರು ಓಡಿಸ್ಬಾರ್ದು ಅಂತ ಎಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ನನಗೆ ಇಂಟ್ರೆಸ್ಟ್ ಇಲ್ಲ MP ಗೆ. ಇಲ್ಲ ಯಾರಾದರೆ ಏನಲ್ಲ, ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ವರ್ಷದಲ್ಲಿ ಯಾರು ಕ್ಯಾಂಡಿಡೇಟ್ ಮಾಡ್ತಾರೋ ನಾವೆಲ್ಲರೂ ಪ್ರಾಮಾಣಿಕವಾಗಿ ಅವ್ರು ಕೆಲಸ ಮಾಡ್ತೀವಿ. ಖಂಡಿತವಾಗಿ ಈ ಸಲ ಬೆಳಗಾವಿ, ಚಿಕ್ಕೋಡಿ ಎರಡು ಲೋಕಸಭೆ ಗೆಲ್ತೀವಿ. ಸರ್, ಈಗ ಲಕ್ಷ್ಮಣ ಸವದಿ ಅವರು ಬಿಜೆಪಿಗೆ ಬರ್ತಾರೆ, ಚರ್ಚೆ ಇಲ್ಲ, ನಾವೆಲ್ಲ ತಪ್ಪು ಅಂದರೆ ಟಿ ವಿಯಲ್ಲೇ ನೋಡಿದ್ರೆ, ಅಂದರೆ ಮೀಡಿಯಾದಾಗ ಚರ್ಚೆ ನಡೆದಿವಿ. ಅದರ ಜೊತೆ ಅಂತ ಯಾರು ಮಾತಾಡಿಲ್ಲ. ಏನಿದ್ರು ಹೈಕಮಾಂಡ್ ಏನಿದೆ, ಯಾರು ಭಾರತೀಯ ಜನತಾ ಪಾರ್ಟಿಗೆ ಬಂದರೆ ಎಲ್ಲರಿಗೂ ಸ್ವಾಗತ ಇದೆ. ಎಲ್ಲೇ ಇದ್ರು ಅಲ್ಲ, ಇವು ಏನಲ್ಲ, ಯಾರು ಬಂದರೂ ಎಲ್ಲರಿಗೂ ಸ್ವಾಗತ ಇದೆ. ಡೇಟ್ ಮಾಡಬೇಡ್ರಿ, ಬೇಗನೆ ಬರ್ರಿ ಅಂತ ಹೇಳಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಹೋಗ್ತೀವಿ. ಅದೇ ನಾಳೆ ನಾಡಿದ್ದು ಡೆಲ್ಲಿ ಒಳಗೆ ನಾವು ಸೆವೆಂತ್ ಪ್ಯಾಲೇಸ್ ಗ್ರೌಂಡಲ್ಲಿ ಅಲ್ಲಿ ಹೋಗ್ತಿದ್ದಾರೆ. ಅವ್ರ ಇಶ್ಯೂ ಎಲ್ಲ ಡೈವರ್ಟ್ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಅಂಕಿ ಸಂಖ್ಯೆ ಚರ್ಚೆಗೆ ಬರಲಿಲ್ಲ ಅವರೆಲ್ಲರೂ. ಸೊ ಅದನ್ನು ಬರ್ತಾಯಿಲ್ಲ. ಸುಮ್ಮನೆ DK ಸುರೇಶ್ ಅವರೊಂದು ಏನೋ ಸ್ಟೇಟ್ಮೆಂಟ್ ಕೊಟ್ಟರು, ಅದನ್ನೆಲ್ಲ ಆಲ್ ಓವರ್ ಇಂಡಿಯಾ ಚರ್ಚೆ ನಡೀತು. ಅದನ್ನು ಇಶ್ಯೂ ಡೈವರ್ಟ್ ಮಾಡೋಕೆ ಅಲ್ಲಿ ಹೋಗ್ತಾರೆ ಡೆಲ್ಲಿಗೆ. ಸಿದ್ದರಾಮಯ್ಯ ಫೈನಾನ್ಸ್ ಎಕ್ಸ್ಪೀರಿಯನ್ಸ್ ಅವ್ರಿಗೆಲ್ಲ ಗೊತ್ತಿರ್ತೈತೆ. ಅದು ಬಿಜೆಪಿ ಬೆಂಗಳೂರಲ್ಲಿ ಸೆವೆಂತ್ ಮಾಡ್ತಾ ಇದ್ದಾರೆ. ಪಕ್ಷಕ್ಕೂ ಬಲ ಬಂದಿದೆ ಅಂತ ಒಂದು ಚರ್ಚೆ ಇದೆ. ಒಳ್ಳೆಯದಾಗಿ ಜಗದೀಶ್ ಶೆಟ್ಟರ್ ನೋಡ್ರಿ, ಸೀನಿಯರ್ ಎಲ್ಲ ಆಗಿದ್ರು. ಯಾವುದೇ ಕಾರಣ ಬೇಜಾರಾಗಿದ್ರು, ಅವ್ರು ವಾಪಸ್ ಬಂದಾರೋ ನಮ್ಮೆಲ್ಲರಿಗೂ ಖುಷಿ ಇದೆ, ಸ್ವಾಗತ ಇದೆ. ಸೀನಿಯರ್ ಲೀಡರ್ ಕ್ಯಾಟಗಳಿಗೆ ಓದಿದ್ರು ಅವರು. ಅದೇನು ಡಿಸಿಷನ್ ಹೈಕಮಾಂಡ್ ಅಂತ ಹೇಳ್ತಲ್ಲ, ಅವ್ರು ಪ್ರಾಮಾಣಿಕವಾಗಿ ಮಾಡ್ತೀವಿ. ಮತ್ತು ಒಂದು ತಮ್ಮ ಆಲೋಚನೆ ಕೊಡ್ತೀನಿ. ನಮ್ಮ ಕಾರ್ಯಕರ್ತರು ಜನ ಬೆಳಗಾವಿ, ಚಿಕ್ಕೋಡಿ ಎರಡೂ ಲೋಕಸಭಾ ಗೆಲ್ಸ ಈಗಾಗಲೇ ಯೋಚನೆ ಮಾಡಿ ಖಂಡಿತ ಎರಡೂ ಲೋಕಸಭಾ ನಾವು ಗೆಲ್ತೀವಿ. ಎಲ್ಲ ಡೆಫಿನೆಟಾಗಿ ಅಲ್ರಿ. ನಾವು 3 ವರ್ಷ ಬರೀ ವರ್ಷ ನಡೆಸಿದಾಗ ನಮ್ಗೆ ಇನ್ಕಮ್ ಅಂತ ಇಷ್ಟಿತ್ತು. ನಮಗೆ ಜನ ಬೇಜಾರಾಗಿ ನಮ್ಮ ವಿರುದ್ಧ ಓಟ್ ಹಾಕಿರೋರು. 10 ತಿಂಗಳಲ್ಲಿ ಹಳ್ಳಿಯಲ್ಲಿ ಬೇರೆ ನಮ್ಮ ಜೊತೆಗೆ. ಸೊ ಇಷ್ಟು ಜನ ಪವರ್ ಪ್ರಾಬ್ಲಮ್ ಐತಿ, ಕುಡಿಯೋ ನೀರಿನ ಸಮಸ್ಯೆ ಐತಿ, ರೋಡ್ ಇಲ್ಲ. ಜನ ಈಗ ಬೇಸತ್ತಾರೆ. ಅಂದರೆ ನಾನು ಸಪೋಸ್ ಏನಾದ್ರು ಚುನಾವಣೆ ಬಂದರೆ ಈ ಸಲ ನಾವು ಯಾವಾಗಲೂ 110 ರೀಚ್ ಆದವು, 104 ರೀಚ್ ಆದವು, 113 ಕ್ರಾಸ್ ಆಗ್ತಲ್ಲ. ಈ ಸಲ ಏನಾದ್ರು ಚುನಾವಣೆ ಯಾವಾಗ ನಡೆದ್ರು 130 ಕ್ರಾಸ್ ಆಗ್ತೀವಿ ಅಂತ ಹೇಳಿದೆ. ಅದಕ್ಕೆ ರಾಮದುರ್ಗ, ಸೌದತ್ತಿ ಎಲ್ಲರೂ ರೆಡಿ ಇದಪ್ಪ ಅಂತ ಹೇಳಿದೆ ಅವ್ರಿಗೆ. ಡೆಫಿನೆಟಾಗಿ, ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಜನ ಇಷ್ಟು ಬೇಸತ್ತಾರಲ್ಲ. ನಾವು ಹಳ್ಳಿಯಲ್ಲಿ ಹೋಗ್ತೀವಿ. ಇವತ್ತು ಕಾಂಗ್ರೆಸ್ MLAಗಳು ಅವರಿಗೆ ಫೇಸ್ ಮಾಡೋಕ್ಕಾಗ್ತಲ್ಲ. ಯಾಕಂದ್ರೆ ಅವ್ರು ಪ್ರಾಮಿಸ್ ಮಾಡಿದ್ರು ಅವ್ರು ಎಲೆಕ್ಷನ್ಗೆ ಮೊದಲು ₹1 ಅನುದಾನ ಬರ್ತಾಯಿಲ್ಲ. ನೀವೆಲ್ಲ ರೋಡ್ ನೋಡ್ತಾ ಇದ್ದೀರಿ. ಉದಾಹರಣೆ ಒಂದೇ ಹೇಳ್ತೀನಿ, ಚೋರ್ಲಾ ರೋಡು ಬೆಳಗಾವಿದು ಗೋವಾಕ್ಕೆ ಎಷ್ಟು ಕನೆಕ್ಟಿವಿಟಿ ಐತಿ. ಸೊ ನೀವು ನೋಡ್ಬೋದು, ಅಲ್ಲಿ ಗೋವಾದ ರೋಡ್ ಎಲ್ಲ ಮಾಡಿದ್ದಾರೆ. ಕರ್ನಾಟಕ ಬಂದರೆ ಎಲ್ಲ ಕಟ್ಟಿದ್ದಾರೆ. ಮೊನ್ನೆ ದೊಡ್ಡ ಪ್ರಮಾಣದಲ್ಲಿ ಕಂಪ್ನಿ ಸ್ಟ್ರೈಕ್ ಆಯ್ತು. ಆ ರೋಡ್ ಮಾಡಿಕೊಂಡ್ರೆ ಅದು ಟ್ರಾನ್ಸ್ಪೋರ್ಟೇಷನ್ ಬಿಸ್ನೆಸ್ಗೆ ಅನುಕೂಲ ಆಗ್ತೈತಿ, ಜನಕ್ಕೆ ಅನುಕೂಲ ಆಗ್ತೈತಿ. ಇಂಥ ಯಾವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಿಲ್ಲ. ಏನೋ ಓಕೆ ಚೆಲ್ಲು ಎಲ್ಲ ಹೇಳ್ತಾರೆ. ಬೇಗನೆ ಮಾಡಬೇಕಲ್ಲ. ಈಗ ನೋಡ್ರಿ, ಈಗ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ನಿತಿನ್ ಗಡ್ಕರಿ ಅವರು ಹೈಯೆಸ್ಟ್ ಫಂಡ್ ಕೊಡತ್ತಾರೆ. ಅದರಿಂದ ಸಾಕಷ್ಟು ರೋಡ್ ಆಗತ್ತೆ. ಸೆಂಟ್ರಲ್ ಕಡೆ ಮಾತಾಡಿ ಅದನ್ನ ಮೇಲೆ ಪ್ರತಿಭಟನೆ ಮಾಡೋ ಬದಲು ಹೋಗಲು ಅವ್ರು ಕನ್ವಿನ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿ ಫಂಡ್ ತೊಗೊಂಡು ಕೆಲಸ ಮಾಡಿ. ಅನುದಾನ ಬರ್ತಾ ಇಲ್ಲ, ಎಲ್ಲರಿಗೂ ಬೇಜಾರಿದೆ. ಯಾಕಂದ್ರೆ ನಾವು ಪ್ರಾಮಿಸ್ ಮಾಡ್ತೀವಿ, ಜನರ ಮುಂದೆ ಹೋಗ್ಬೇಕಾಗ್ತೈತಿ. ಇವತ್ತು ಏನೂ ಕೆಲಸ ನಿಮ್ಗೆ ಹೆಂಗೆ ಫೇಸ್ ಮಾಡೋರು ಜನಕ್ಕೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಬೇಜಾರಿದೆ. ಅವರು ಕಾಂಗ್ರೆಸ್ MLAಗಳು ಕೆಲಸ ಆಗ್ತಲ್ಲ. ನಮ್ಮ BJP JDS ಬಿಟ್ಬಿಡಿ, ಬೇಜಾರು. ನೀನು ಹುಡುಕೊಡಲ್ಲ, ಎಲ್ಲಿ ಹುಡುಕ್ಲ ಪವಾರು ಸರ್, ಬೆಳಗಾವಿ DCC ಬ್ಯಾಂಕಲ್ಲಿರೋ ರಾಜಕೀಯ ಬದಲಾವಣೆ ಆಗುತ್ತೆ ಅಂತ ಸುಮ್ಮನೆ ಅದೆಲ್ಲ ಹಂಗೆ ನಡೆದಿರ್ತೈತೆ. ಆ ಥರ ಏನಿದೆ, ಅವ್ರು ರಮೇಶ್ ಕತ್ತಿ ಅಧ್ಯಕ್ಷರು ನಡ್ಕೊಂಡು ಹೋಗ್ತೈತೆ. ಆ ಥರ ಏನಿಲ್ಲ. ಅವ್ರ ಮೇಲೆ ಅನೇಕ ದೂರುಗಳಿದೆ ಅಂತ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ನಿರ್ದೇಶಕರು. ಆ ಥರ ಏನಿಲ್ಲ. ಯಾಕಂದ್ರೆ ರಮೇಶ್ ಕತ್ತಿ ಎಲ್ಲರೂ ಅವ್ರು ಮಾಡ್ಕೊಂಡು ಹೊಂಟಿದ್ದಾರೆ. ಆ ಥರ ಏನು ಕೋಆಪರೇಷನ್ ಕಂಪ್ನಿ ಇರುತ್ತೆ, ಸರಿ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಧನ್ಯವಾದ.